ಯಾಚೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟು ಮಾಡಿದಂತಹ ನೀರುಗಂಟಿ ಅಶೋಕನ ವಿರುದ್ಧ ಕ್ರಮ ಕೈಗೊಂಡು ಚನ್ನರಾಯಪಟ್ಟಣ ತಾಲೂಕಿನ ಯಾಚೇನಹಳ್ಳಿ ಗ್ರಾಮದಲ್ಲಿ ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುವುದಾಗಿ ಡಿ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಕೃಷ್ಣೇಗೌಡ ಭರವಸೆ ನೀಡಿದ್ದಾರೆ. ಯಾಚೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿದ ನಂತರ ಮಾಧ್ಯಮದವರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೇ ವೇಳೆ ಮುಂದೆ ಸಮಸ್ಯೆ ಆಗದಂತೆ, ಸಮಸ್ಯೆ ಆದರೆ ನಾನೇ ಖುದ್ದು ಬಂದು ಸಮಸ್ಯೆಯನ್ನು ಆಲಿಸಿ ನಂತರ ಬಗೆಹರಿಸುವುದಾಗಿಯೂ ಸಹ ಅವರು ಭರವಸೆ ನೀಡಿದ್ದಾರೆ. ನಾಳೆ ನಮ್ಮೆಲ್ಲ ನಾಲ್ಕು ಜನ ಇದಾರಲ್ಲ ಎಲ್ಲ ಪಂಚಾಯತಿ ಹತ್ರ ಎಲ್ಲರೂ ಕಳಿಸ್ಕೊಡ್ತೀನಿ. ನಾಳೆ ಬಂದು ಕ್ಲೀನ್ ಮಾಡ್ತಾರೆ ಯಾವ್ದೋ ಟ್ಯಾಂಕ್ ಅನ್ನ ಏನು ಸಣ್ಣ ಸಣ್ಣ ಇರ್ತಾರೆ ಅದನ್ನು ಎಲ್ಲ ಮಾಡಿಸ್ಕೊಡ್ತೀನಿ. ಸೋಮವಾರದಿಂದ ರೆಗ್ಯುಲರ್ಗೆ ನೀರು ಬಿಡೋದು ಯಾರೊಬ್ಬರು ನಾನು ಯಾಕಂದ್ರೆ ಕುಡಿಯೋ ನೀರು, ಯಾಕಂದ್ರೆ ಇಲ್ಲಿ ಬೇಸಿಗೆ ಬರ್ತೈತೆ 3 ತಿಂಗಳು. ಆಮೇಲೆ ನಿಮ್ಗೆ ಹೇಳೋದಷ್ಟೇ, ದಯಮಾಡಿ ಸ್ವಲ್ಪ ನೀರನ್ನ ಅದು ಅಲ್ಲ ಹೇಳೋದು ಆದಷ್ಟು ಸ್ವಲ್ಪ ಬಳಸ್ಕೊಳ್ಳಿ, ಬಟ್ ಅದನ್ನ ಪೋಲ್ ಮಾಡಬೇಡಿ. ದಿನ ಬಂದು ನೋಡಕ್ಕಾಗಲ್ಲ, ದಿನ ಬಂದು ನೋಡಕ್ಕಾಗಲ್ಲ. ಅದನ್ನ ಇವ್ರ ಅರ್ಥ ಮಾಡ್ಕೋಬೇಕು. ಮುಂದುವರೆ ಹಿಡ್ಕೊಂಡ್ಬಿಟ್ಟು ಇನ್ನೂರು ಏನಾರ ಆಗಲಿ ಅಂತ ಮುಂದ್ಕೊಡೋಕ್ಕಲ್ಲ. ಮುಂದೂರು ಗೋವಿಂದ, ಇನ್ನೂರು ಅದೇ ಗೋವಿಂದ, ಅದೇ ಮಾತು. ನಮಸ್ಕಾರ. ನಮ್ಮ ಡಿ ಕಾಳೇನಹಳ್ಳಿ ಗ್ರಾಮ ಪಂಚಾಯತಿಯ ಯಾಚೇನಹಳ್ಳಿ ಗ್ರಾಮದಲ್ಲಿ ಸುಮಾರು ನಾನು ಕಂಡಂಗೆ ನಾನು ಬಂದು 1 ವರ್ಷ ಆಯಿತು. 1 ವರ್ಷದವರೆಗೆ ಯಾವುದೋ ಸಮಸ್ಯೆ ಇರಲಿಲ್ಲ. ಇತ್ತೀಚೆಗೆ 3 ತಿಂಗಳಿಂದ ಈಚೆಗೆ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಒಂದು ಊರಿನ ಗ್ರಾಮಸ್ಥರು ನಮಗೆ ಗಮನಕ್ಕೆ ತಂದಿದ್ದರು. ನಾನು ಸಹ ನಮ್ಮ ವಾಟರ್ಮನ್ ಅಶೋಕ್ ಅವರಿಗೆ 3 ನೋಟಿಸು ಕೊಟ್ಟು ನವಂಬರ್ 24ರಿಂದ ಆಫೀಸ್ಗೂ ಬರ್ತಾಯಿಲ್ಲ, ನಾವು ಅಬ್ಸೆಂಟನ್ನು ಹಾಕಿದ್ದೀವಿ. 3 ನೋಟಿಸ್ ಕೊಟ್ಟರು, ಅದಕ್ಕೂ ರಿಪ್ಲೈ ಮಾಡಿಲ್ಲ. ನಾವು ಏನೋ ಅವಾಗ ಇಲ್ಲ ಸರಿ ಹೋಗ್ತಾನೆ, ನೀರು ಬಿಡ್ತಾನೆ ಅಂತ ಇದು ಮಾಡಿದ್ರು. ಬಟ್ ಆದರೆ ಇತ್ತೀಚೆಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಯಾಚೇನಹಳ್ಳಿಯಲ್ಲಿ. ಎಲ್ಲ ಇವತ್ತೆಲ್ಲ ಊರಿನ ಗ್ರಾಮಸ್ಥರು ಮಹಿಳೆಯರು ಬಂದವೆ. ಹಾಗಾಗಿ ನಾನು 2 ದಿವಸ ಈಗ ಆಲ್ಟರ್ನೇಟ್ ಮಾಡಿಬಿಟ್ಟು ಸೋಮವಾರದ ಮೇಲೆ ಯಾರು ಅವ್ರು ಬಿಟ್ಟು ಬೇರೆಯವ್ರನ್ನ ಯಾರೋ ಒಬ್ಬರನ್ನ ಕಂಪಲ್ಸರಿ ಇಲ್ಲಿ ಬಿಡ್ಲಂಗೆ ವ್ಯವಸ್ಥೆಯನ್ನು ಮಾಡಿ, ನೆಕ್ಸ್ಟ್ ಯಾವುದು ಏನು ನೀರಿನ ತೊಳೆಯೋದಾಗ್ಬೋದು ಅಥವಾ ಏನು ಪೈಪ್ಲೈನ್ ಸಮಸ್ಯೆ ಇದೆ ಅದೆಲ್ಲನೂ ಇನ್ನು 2-3 ದಿವಸದಲ್ಲಿ ನಾನು ಊರಿನ ಎಲ್ಲ ಗ್ರಾಮಸ್ಥರಿದ್ರೆ ಹೇಳ್ತಾ ಇದ್ದೀನಿ. ಅದನ್ನು ಸರಿ ಮಾಡಿಬಿಟ್ಟು ಸೋಮವಾರದಿಂದ ಯಾವುದೇ ಒಂದು ಸಮಸ್ಯೆ ಆಗದಂಗೆ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಸಹ ನಾನೇ ಬಂದು ಇಲ್ಲಿ ಊರಿಗೆ ಬಂದು ಕುಡಿಯೋ ನೀರಿಂದು ಯಾವುದೇ ಸಮಸ್ಯೆನ ಬಗೆಹರಿಸ್ತೀನಿ.